ಅವ್ನು ನಿಮ್ ಗತನ ಮಣ್ತನ ಮಾಡಾಕತ್ತಾನ್ರಿ. ನನ್ ಮಗ ಎಲ್ಲೋ ರೀ ನಂಗೊಂದು ಆಸೆ ರೀ. ಏನ್ ಕೇಳ? ಪಕ್ಕದ ಮನೇಲಿರೋ ಆಫೀಸರ್ ಮಕ್ಕಳ ಹಾಗೆ ನನ್ ಮಗನು ಇಂಗ್ಲಿಷ್ ಮೀಡಿಯಂ ಶಾಲೆದಾಗ ಓದಿ ದೊಡ್ಡ ಆಫೀಸರ್ ಆಗ್ಬೇಕ್ರಿ. ಇಟ್ಟ ಇಲ್ಲೋ ನಾ ಇರುತ್ತೆ, ನಾ ಈ ಚಿಂತೆ ಬೇಡ. ಎಷ್ಟ ಕಷ್ಟ ಬಂದ್ರು ನಿನ್ನ ಆಸೆನ ನಾ ಈಡೇರಿಸ್ತೀನಿ. ಸರಿ, ಕೆಲ್ಸಕ್ಕೆ ಸಮಯ ಆಯ್ತು, ಬೇಗನ ಕುಡಿಯಾಕ ಗಂಜಿ ತಗೊಂಬಾ. ಸರಿ ರೀ. ತೋರಿ ನೀರ್ ಕೊಡು. ತೋರಿ. ಸರಿ, ನಂಗೆ ಕೆಲ್ಸಕ್ಕೆ ಸಮಯ ಆಯ್ತು, ಕೆಲ್ಸಕ್ಕೆ ಹೋಗ್ತೀನಿ. ಮನೆ ಕಡೆ ಹುಷಾರ್. ಆತ್ರಿ. ಯಾಕ ಏನಾತ? ನಿಮ್ ಗಂಡಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಾರಂತ. ಅಯ್ಯೋ ನನ್ನ ಇಷ್ಟು ಬೇಗ ಬಿಟ್ಟೋಗ್ಬಿಟ್ರ. ಎದ್ದೇಳ್ರಿ ರೀ, ಎದ್ದೇಳಿ. ಇವ್ರ ಬದ್ಲಿ ನನ್ನ ಕರ್ಕೊಂಡು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಎದ್ದೇಳ್ರಿ ರೀ, ಎದ್ದೇಳಿ. ಇಲ್ಲ, ನಾನು ಅಳ್ಕುಡ್ದು. ನನ್ನ ಮಗನ ಓದಿಸಿ ದೊಡ್ಡ ಆಫೀಸರ್ ಆಗಿ ಮಾಡಬೇಕು. ಅವನ ಸಲುವಾಗಿ ಅದು ನಾನು ಬದುಕಲೇಬೇಕು. ಹೌದು, ನಾನು ನನ್ನ ಮಗನ ಓದಿಸಿ ದೊಡ್ಡ ಆಫೀಸರ್ ಆಗಿ ಮಾಡ್ತೀನಿ. ಬಾರೋ. ಅಮ್ಮ ಅಮ್ಮ ಬೇಗ ಬಾ, ನನಗೆ ಹಸಿವಾಗಿದೆ, ಬೇಗ ಊಟ ಕೊಡಮ್ಮ. ತಡೀರೋ, ಬಂದೆ. ಬಾ ಕುಂಡ್ರಿ. ಕುರಿ. ಇವತ್ತು ಗಂಜಿನ? ನೋಡಪ್ಪ, ನಾವು ಬಡವರು. ನಮ್ಮಂತ ಬಡವರ ಪಾಲಿಗೆ ಗಂಜಿನೇ ಗತಿ. ಇವತ್ತು ಕುಡಿ. ಅಮ್ಮ ಮತ್ತೆ ನಿನಗೆ? ನೋಡ್ಕಂದ, ನಂಗೆ ಹಸು ಇಲ್ಪ. ನೀ ಶಾಲೆಗೆ ಹೋಗ್ಬೇಕಲ್ಲೋ, ಇಲ್ಲಿ ಹೊಟ್ಟೆ ತುಂಬ ಕುಡಿಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ಭಾಳ ಹಸು ಆಗ್ತೈತಿ. ಬೇಗ ಕುಡಿ. ಪ್ರತಿ ವರ್ಷ ರ್ಯಾಂಕ್ ಪಡೆಯುತ್ತಾ 5ನೇ ತರಗತಿಗೆ ಬರುತ್ತಾನೆ. ಆಗ ಒಂದು ದಿನ ಅಮ್ಮ, ನಾನೀಗ ದೊಡ್ಡವನಾಗಿನಿ, ನೀ ನನ್ನ ಜೊತೆ ಬರಬೇಡ. ಯಾಕು ಹಂಗೆ ಕತ್ತಿ? ನೀ ಎಷ್ಟೋ ದೊಡ್ಡವ ಆದ್ರೂ ಈ ಅಮ್ಮಂಗೆ ನೀ ಸಣ್ಣವ. ತಡಿ, ನಾನು ಬರ್ತೇನೆ ನಿನ್ನ ಜೊತೆ. ಬಾ. ಅಯ್ಯೋ ರಾಮು, ಅಯ್ಯೋ ಪಾಪ, ಅಯ್ಯೋ ದೇವರೇ, ಭೂಮಿಗಳೇ ಬಾಯಿ ಬಿಡಬಾರದೆಚ್ಚೆ. ನಮ್ಮಮ್ಮ ಕುರುಪಿ, ನಮ್ಮಮ್ಮ ಕುರುಡಿ. ನಾನು ನಮ್ಮಮ್ಮನ ಜೊತೆ ಇದ್ರೆ ಸಮಾಜ ನನ್ನನ್ನು ಆಡಿಕೊಳ್ಳುತ್ತೆ. ಅದರ ಬದಲು ನಾನು ನಮ್ಮಮ್ಮನಿಂದ ದೂರ ಆಗುವುದೇ ಒಳ್ಳೆಯದು. ಕಂದ, ಈಗ ಬಂದೆ. ಬಾರು. ತಡಿ, ಊಟ ಮಾಡಿಕೊಡ್ತಾನೆ. ಕೈಕಾಲರು ತಗೋಬಾರು. ಏನಾಯ್ತು ಹೇಳಿ, ಏನಾತ? ನೋಡಮ್ಮ, ನೀನು ಕುರುಡಿ, ನೀನು ಕುರುಪಿ. ನೀನು ನನ್ನ ಜೊತೆ ಬಂದರೆ ನನ್ನ ಗೆಳೆಯರು ನಂಗೆ ಅಪಹಾಸ್ಯ ಮಾಡುತ್ತಾರೆ. ಅದರ ಬದಲು ನೀ ಎಲ್ಲಾದರೂ ಈ ಸಾಯಿ ಬಾರದೆ. ರಾಮು, ಹಂಗೆ ಕತ್ತೀವು? ಯಾರು ಅವ್ರು ಅವಾಗ ಹಂಗತ್ತಾರು? ನಿಂಗೆ ನನ್ನ ಮ್ಯಾಲೆ ಪ್ರೀತಿ ಇಲ್ಲೇನು? ಗಂಗಕ್ಕ, ಗಂಗಕ್ಕ, ಮನೇಲಿ ಯಾರಿದ್ದೀರಾ? ರಾಮು, ರಾಮು. ಬಂದೆ. ಯಾರು? ಓ, ಟೀಚರ್ ಅಮ್ಮ ನೀವಾ? ಬನ್ನಿ ಬನ್ನಿ. ಅದೆಲ್ಲ ಬಿಡು ಗಂಗಕ್ಕ, ನಾನು ನಿನಗೊಂದು ಸಿಹಿ ಸುದ್ದಿ ತಂದಿದ್ದೇನೆ. ಹೌದಾ ಟೀಚರ್ ಅಮ್ಮ? ಏನದು? ನೋಡು ಗಂಗಕ್ಕ, ನಿನ್ನ ಮಗನ ಅದೃಷ್ಟ ಖುಲಾಯಿಸಿತ್ತು. ಅವನು ಬರೆದ ನವೋದಯ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದಾನೆ. ನಾಳೆನೇ ಅವನು ಹಾಸ್ಟೆಲಿಗೆ ಹೋಗಬೇಕು. ಎಲ್ಲಿ ರಾಮು? ಕರಿ ಅವನನ್ನು. ರಾಮು, ರಾಮು, ಬೇಗ ಬಾರೋ. ಬಾ ರಾಮು. ನೋಡು ರಾಮು, ನೀನು ಚೆನ್ನಾಗಿ ಓದಬೇಕು, ಓದಿ ಒಳ್ಳೆ ಹೆಸರು ಮಾಡಬೇಕು. ಆಫೀಸರ್ ಆಗ್ತೀಯಲ್ವಾ? ಎಷ್ಟು ಟೀಚರ್? ಆಯಿತು ಗಂಗಕ್ಕ, ನಾನು ಹೋಗಿ ಬರ್ತೀನಿ. ಸರಿ ಟೀಚರ್ ಅಮ್ಮ. ಕಂದ, ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆಯಪ್ಪ. ಕಡೆಗೂ ನೀನು ನನ್ನ ಕನಸನ್ನ ನನಸು ಮಾಡೇ ಬಿಟ್ಟೆ.
ಅಮ್ಮ ನನಗೂ ಖುಷಿ ಆಗ್ತಿದೆ. ದಿನಾಲು ನಿನ್ನ ಕುರುಪು ಮುಖವನ್ನು ನೋಡದಿರುವ ಭಾಗ್ಯ ದೊರಕಿತಲ್ಲ ಎಂದು ಬಹಳ ಖುಷಿ ಆಗ್ತಿದೆ. ಹೀಗೆ ರಾಮೇ ವಿದ್ಯಾಲಯಕ್ಕೆ ಬಂದಿದ್ದೇ ರಾಮುವಿನ ಅದೃಷ್ಟ ಕುಲಾಯಿಸಿತು. ಎಷ್ಟೋ ವರ್ಷ ಆದ್ಕೂಲೆ ವಾಪಸ್ ನಂಗೆ ಭೇಟಿ ಮಾಡಕ್ಕೆ ಬರಾಕತ್ತಾನ. ಆ ವಸ್ತುನಿರ ಬರಾಕತ್ತಾನ ಅಂದ್ರೆ ಅವ್ನಿಗೆ ಹಸು ಆಗಿರ್ಬೇಕಲ್ಲ, ಅವ್ಗೆ ಏನಾರ ನಾ ಅಡ್ಗೆ ಮಾಡಿಡ್ಬೇಕು. ಕಡೆ ಏನು ಮಾಡೋದು? ಹಾಂ, ನನ್ನ ಮಗಕ್ಕೆ ಪಾಯಸ ಅಂದ್ರೆ ಭಾಳ ಇಷ್ಟ. ಅವ ಬರೋಡ್ಗೆ ಪಾಯಸ ಮಾಡಿದನು. ಬೇಗ ಮಾಡಬೇಕು. ಓ ರಾಮಕಂದ ಬಾರು, ಈಗ ಬಂದ. ತಡಿ ಊಟ ಕೊಟ್ಟು ನೋಡು. ಈಗ ಊಟ ಅಲ್ಲ, ನೀ ಗಂಜಿ. ಯಾರಿಗ್ ಬೇಕಮ್ಮ ನೀನ್ ಊಟ? ಗಂಜಿ ಊಟ ನೋಡಮ್ಮ, ನಾನ್ ನಿನ್ ಜೊತೆ ಈ ಬೆಂಗಳೂರು ಸ್ಲಮ್ನಾಗ ಗಂಜಿ ತಿನ್ಕೊಂಡು ನಿನ್ ಜೊತೆ ಇಲ್ಲಿ ಇರಾಕ್ ಬಂದಿಲ್ಲ. ನಂಗ್ ದೆಹಲಿ ಒಳಗ ದೊಡ್ಡ ಪಗಾರ್ ಜಾಬ್ ಸಿಕ್ಕೈತಿ. ಇವತ್ತ ಡೆಲ್ಲಿಗೆ ಜಾಬ್ ಜಾಯ್ನ್ ಆಗಕ್ ಹೊಂಟೀನಿ. ಬಾಯ್. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇನು ಬಿಟ್ಟ ಬೇಡ. ಸರ್, ಐ ಆಮ್ ರಾಮು ಫ್ರಮ್ ಬ್ಯಾಂಗ್ಳೂರ್. ಓ ರಾಮು ಅಂದ್ರೆ ನೀವೇನಾ? ಪ್ಲೀಸ್ ಟೇಕ್ ಯೋರ್ ಸೀಟ್. ತಗೊಳ್ಳಿ ಅಪಾಯಿಂಟ್ಮೆಂಟ್ ಲೆಟರ್. ನಾಳೆಯಿಂದ ಕೆಲಸಕ್ಕೆ ಹಾಜರಾಗಬೇಡಿ. ಸರಿ ಸರ್, ಥ್ಯಾಂಕ್ ಯು. ಯಾರು ಬಂದೆ? ಓ ಸರ್, ನೀವಾ? ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ರಾಮು, ಶಿ ಇಸ್ ಮೈ ಡಾಟರ್ ಸೀಮಾ. ಹಾಯ್. ಹಲೋ ಸರ್. ಬಂದದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ರಾಮು, ಅದು ನನ್ನ ಮಗಳಿಗೆ ನೀನು ತುಂಬಾ ಇಷ್ಟವಾಗಿದ್ದೀಯಾ, ಹಾಗಾಗಿ ನಿನ್ನ ಒಪ್ಪಿಗೆ ಇದ್ದರೆ ಅವಳ ಜೊತೆ ನಿನ್ನ ಮದುವೆ ಮಾಡಿಸೋಣ ಅಂತ. ಅದು ನಿನ್ನ ಸಂಪೂರ್ಣ ಒಪ್ಪಿಗೆ ಇದ್ರೆ ಮಾತ್ರ. ಸರ್, ನನಗೂ ಕೂಡ ನಿಮ್ಮ ಮಗಳಂದ್ರೆ ತುಂಬಾನೇ ಇಷ್ಟ. ಹಾಗಾದ್ರೆ ತಡ ಏಕೆ? ನಿಮ್ಮ ತಂದೆ ತಾಯಿಯನ್ನ ಕರೆಸಿ ಬಿಡು, ಮಾತಾಡೋಣ. ಸರ್, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್. ನಾನೊಬ್ಬ ಅನಾಥ. ಪರವಾಗಿಲ್ಲ, ನಾಳೆನೇ ಮದುವೆ ಇಟ್ಕೊಳ್ಳೋಣ, ಸರಿನಾ? ಸರಿ ಸರ್. ನೋಡ್ರಿ, ಇಲ್ಲಿ ಇವತ್ತಿನ ಪೇಪರ್ನಲ್ಲಿ ನೀವು ಪ್ರಶಸ್ತಿ ಪಡೆದ ಫೋಟೋ ಬಂದಿದೆ. ಎಲ್ಲಿ ನೋಡೋಣ? ನೋಡ್ರಿ ಇಲ್ಲಿ. ಓಹೋ, ಸರಿ. ನಾನು ಆಫೀಸ್ಗೆ ಹೋಗೋಕೆ ಟೈಮ್ ಆಯ್ತು. ಬೇಗ ಬ್ಯಾಗ್ ಪ್ಯಾಕ್ ಮಾಡಿಕೊಡು. ಸರಿ. ಇತ್ತಗೋ, ಬ್ಯಾಗ್ ಪ್ಯಾಕ್ ಮಾಡಿಕೊಡು. ತಗೊಳ್ಳಿ ನಿಮ್ಮ ಬ್ಯಾಗ್ ಪ್ಯಾಕ್. ಸರಿ, ನಾ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಬಾಯ್. ಬೆಂಗಳೂರಿನಲ್ಲಿ ಗಂಗಕ್ಕನ ಮನೆಯ ದೃಶ್ಯ. ಗಂಗಕ್ಕ ಎಲ್ಲಿದೆಯಾ? ಏನಾಯ್ತು ಟೀಚರ್ ಅಮ್ಮ? ನೋಡಿಲ್ ಗಂಗಕ್ಕ, ನಿನ್ ಮಗನ ಫೋಟೋ ಪೇಪರ್ದಲ್ಲಿ. ಹೌದಲ್ಲ, ನನ್ನ ಮಗ. ಟೀಚರ್ ಅಮ್ಮ, ನಾನು ನನ್ನ ಮಗನ್ನ ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನಾನು ನಾಳೆನೇ ಅವ್ನು ನೋಡಬೇಕು. ನಾನು ನಾಳೆನೂ ದಿಲ್ಲಿಗೆ ಹೋಗಿ ಅವ್ನು ಭೇಟಿಯಾಗಿ ಬರ್ತೀನಿ. ನೋಡು ಗಂಗಕ್ಕ, ಅದು ನೀ ನೋಡಿರೋ ಬೆಂಗಳೂರಲ್ಲ, ಅದು ಡೆಲ್ಲಿ. ಗೊತ್ತಿಲ್ಲಾರ್ದೆ ಇರೋ ಊರಿನಲ್ಲಿ ಅಡ್ರೆಸ್ ಇಲ್ಲಾರ್ದೆ ನಿನ್ನ ಮಗನ ಮನೆ ಹೇಗೆ ಹುಡುಕ್ತೀಯ? ಇಲ್ಲ ಟೀಚರ್ ಅಮ್ಮ, ಅದೇನಾಗ್ತತಿ ಆಗಲಿ, ನಾವು ಅದನ್ನು ನನ್ನ ಮಗನ್ನ ಹುಡುಕಿ ನೋಡೇ ಬರ್ತೀನಿ. ಆಯ್ತು ಗಂಗಕ್ಕ, ಹುಷಾರು. ಸರಿ ಟೀಚರ್ ಅಮ್ಮ.
ಬಿಸಿಲೈತಿ ಜಾಗದಾಗ. ಇಷ್ಟು ಬಿಸಿಲ್ದಾಗ ನನ್ನ ಮಗನ ಎಷ್ಟೊತ್ತು ಹುಡುಕೋದು? ಅವಿನ್ನೂ ಎಲ್ಲಿ ಸಿಗ್ತಾನೋ ಏನೋ. ಇಷ್ಟು ದೊಡ್ಡ ಮನೆ ಒಳಗ ಇಷ್ಟು ಜನರ ನಡು ನನ್ನ ಮಗನ ಹೆಂಗೆ ಹುಡುಕೋದು? ನಂಗೆ ಏನೂ ತಿಳಿಯವಾತು. ಒಂದು ವಾರ ಆತ್ ನನ್ನ ಮಗನ ಹುಡುಕ್ಯಾಡಕತ್ತ. ಪೂರ್ತಿ ಊರ ಹುಡುಕ್ಯಾಡೀನಿ, ಎಲ್ಲೂ ನನ್ನ ಮಗ ಸಿಗ್ಲೇ ಇಲ್ಲ. ಇನ್ನೂ ಅದು ಎಷ್ಟು ಹುಡುಕ್ಯಾಡ್ಬೇಕಾಕದ್ರೆ ಏನೋ ನನ್ನ ಮಗನ ನೋಡಾಕ. ಅವ ಎಲ್ಲದಾನೋ, ಹೆಂಗದಾನೋ, ಏನು ಮಾಡಾಕತ್ತಾನೋ? ಅನುಮಾನನ ಬೇಡ, ಅಕ್ಕಿನ ಒಕ್ಕ ನಿನ್ ಮುದ್ಕಿ ದಿಲ್ಲಿಗೂ ಬಂದ್ಬಿಟ್ಲು. ಹೋಗಿ ವಿಚಾರಿಸ್ಬೇಕು. ಏ ಯಾರಮ್ಮ ನೀ ಇಲ್ಲಿಗೆ ಯಾಕೆ ಬಂದಿ? ಹೇಗ ಕೇಳಾರ್ದ ಬರ್ತಿಲ್ಲ. ನಿನ್ ಮುಖ ನೋಡಿದ್ರ ಹುಡುಗರು ಹೆದರ್ತಾವ್. ಬೇಗಿಲಿಂದ ಹೋಗ್. ನೀನ ಹೋಗ್ಯಂತ ನಾನೇ ನಿನ್ ಕತ್ ಹಿಡ್ತಾಳ್ಬೇಕು. ದೇವ್ರು, ತಪ್ಪಾಯ್ತಪ್ಪ. ನಾ ಏನೋ ಮುದುಕಿ, ಅದೇನೋ ಅಡ್ರೆಸ್ ತಿಳಿಲಾರ್ದ ಹಂಗ ನಿನ್ನ ಮನೆಗೆ ಬಂದ್ಬಿಟ್ನಿ. ಯಾಕೆ ಸಿಟ್ ಮಾಡ್ಕೋತಿಪ್ಪ? ನಾ ಹೋಗ್ತೀನಿ, ಸಿಟ್ ಮಾಡ್ಕೋಬೇಡ. ಮಚ್ಚೆ ಗಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು? ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ಬೆಂಗಳೂರಿನಲ್ಲಿರುವ ಗಂಗಕ್ಕನ ಮನೆಯ ದೃಶ್ಯ. ಏನ್ ಗಂಗಕ್ಕ, ಏನಂತಾನೆ ನಿನ್ ಮಗ? ಗಂಡು ನನ್ನವ್ವ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ. ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಯಾಕ್ರಿ ಏನಾಯ್ತು? ನಾನು ಆಫೀಸ್ ಕೆಲ್ಸದ ಮೇಲೆ ಬೆಂಗಳೂರಿಗೆ ಹೋಗ್ಬೇಕು. ಬರೋದು 1-2 ದಿವಸ ಆಗ್ಬೋದೇನೋ. ಇತ್ತಗೋ ನನ್ ಬ್ಯಾಗ್ ಪ್ಯಾಕ್ ಮಾಡ್ಕೊ. ಬರೋದು 2 ದಿವಸ ಆಗುತ್ತೆ. ಹುಷಾರು. ಬಾಯ್ ಬಾಯ್. ಬೆಂಗಳೂರಿಗೆ ಬಂದ್ ಕೆಲಸ ಏನೋ ಮುಗೀತು. ಈಗೇನೋ ಟೈಮ್ 12 ಗಂಟೆ ಆಗೈತಿ. ನನ್ನ ಫ್ಲೈಟ್ ಇನ್ನ ಇರೋದು 6 ಗಂಟೆಗೆ. ಅನ್ಕೊಂಬಿಟ್ಟೆ ಏನ್ ಮಾಡೋದು? ಓ ಆ ಅಕ್ಕ ನಿನ್ ಮುದ್ಕಿ ಅದಾಳ. ನಾನ್ ನೋಡಿ ಏನ್ ಅಂತಿರ್ಬೋದಾಕಿ. ಇದ್ರು ಹೆಂಗದಾಳೇನೋ. ಒಂದ್ಸಲ ಆ ಕಡೆ ಹೋಗಿ ಬರೋನು. ಅಮ್ಮ. ರಾಮು. ಓ ಆಂಟಿ ಆರಾಮದಿರಿ? ಹಾ ಆರಾಮದನ್ಪ, ನೀ ಆರಾಮದಿ? ನಾನು ಆರಾಮದೇನ್ರಿ. ಅಮ್ಮ ಇಲ್ಲಿ ಕಾಣಿಸೋವಳಲ್ರಿ? ನಿಮ್ಮಮ್ಮ ಒಂದು ವಾರದಿಂದ ಹೋಗ್ಬಿಟ್ರಪ್ಪ. ಕೊನೆಗಳಿಗೆ ನಿನ್ನ ತುಂಬ ನೆನೆಸ್ಕೊಂಡ್ರು, ನೋಡ್ಬೇಕಂತ ತುಂಬ ಪ್ರಯತ್ನ ಪಟ್ರು, ಆದರೆ ಆಗಲಿಲ್ಲ. ತಗೋ ಈ ಕವರ್ ನಿಂಗೆ ಕೊಡಂತ ಕೊಟ್ಟಿದ್ದಾಳೆ. ಬರ್ತದೆ, ಏನಾಗತ್ತ ಕಂದ, ಕಡೆಗೂ ನಿನ್ನನ್ನು ನೋಡದೆ ಸತ್ತೋಗ್ತಾ ಇದ್ದೀನಿ. ಕ್ಷಮಿಸ್ಬಿಡಪ್ಪ. ಚಿನ್ನ, ನಿಂಗೆ ಗೊತ್ತಿದೆಯಲ್ಲ, ನೀನಿಲ್ಲದೆ ನನಗೆ ಬೇರೊಂದೇ ಜಗತ್ತೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನ ಎದೆಯ ಹಾಡು ಎಲ್ಲನೂ ನೀನೇ ಆಗಿದ್ದೆ. ಹಾಗಿದ್ರೂ ಕೂಡ ನನ್ನ ಕುರುಡುತನದ ನೆಪ ಹೇಳಿ ದೂರ ಹೋಗ್ಬಿಟ್ಟೆ. ದೆಹಲಿಗೆ ಹೋದೆ, ಪ್ರಶಸ್ತಿ ತಗೊಂಡೆ, ಅಷ್ಟೆತ್ತರ ಬೆಳೆದೆ, ಮದುವೆನೂ ಆದೆ. ಆದರೆ ನಾನು ಇಲ್ಲಿ ದಿನ ದಿನವೂ ನಿನ್ನ ನೆನಪಿನಲ್ಲೇ ಕೊರಗಿದೆ ಕಣೋ. ಒಂದ್ಸಲ ನಿನ್ನ ಬದುಕನ್ನು, ನಿನ್ನ ಸಂಸಾರವನ್ನು ಕಣ್ತುಂಬ ನೋಡೋಣ ಅನ್ನಿಸಿ ಒಕ್ಕಲಿನ ನಾನು ಸೀದಾ ದೆಹಲಿಗೆ ಬಂದ್ಬಿಟ್ಟೆ. ಕನ್ನಡವಲ್ಲದ ಬೇರೆ ಭಾಷೆ ತಿಳಿಯದ ನಾನು, ಬೆಂಗಳೂರು ಬಸ್ ಸ್ಟ್ಯಾಂಡನ್ನು ಬಿಟ್ಟರೆ ಬೇರೊಂದೇ ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದದ್ದು.
ಅಲ್ಲಿ ವಾರಗಟ್ಟಲೆ ಅಬ್ಬೆ ಪರಿಯಾಗಿ ಅಲದದ್ದು ಅದು ಹೇಗೋ ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ. ಆದರೆ ಕಂದ, ಒಂದು ಸತ್ಯ ಹೇಳ, ನೀನು 1ನೇ ಕ್ಲಾಸ್ನಲ್ಲಿದ್ದಾಗ ನಿನ್ನ ಮಗಗೊಂದು ಸಣ್ಣ ಆಕ್ಸಿಡೆಂಟ್, ದೊಡ್ಡ ಗಾಯ ಆಗಿತ್ತು, ಡಾಕ್ಟರ್ ಕರೆಯತ್ತಾರ ಬಾ. ಡಾಕ್ಟ್ರೇ, ಡಾಕ್ಟ್ರೇ, ನನ್ನ ಮಗ ಎಲ್ಲಿ? ಏನಾಗಿದೆ ಅವನಿಗೆ? ಎಲ್ಲಿ ನನ್ನ ಮಗ? ನೋಡಮ್ಮ, ನಿನ್ನ ಮಗನ ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಆದ್ರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಅವನು ಸಾಯೋ ತನಕ ಒಕ್ಕನಿನವನೇ ಆಗಿರ್ತಾನೆ. ಡಾಕ್ಟ್ರೇ, ನನ್ನ ಮಗ ಒಕ್ಕನ್ನೆ. ಡಾಕ್ಟ್ರೇ, ನಿಮ್ಮ ಕಾಲು ಹಿಡ್ಕೋತೀನಿ. ನನ್ನ ಮಗನಿಗೆ ಹೇಗಾದರೂ ಕಣ್ಣು ಬರೆಸ್ಕೊಡಿ ಡಾಕ್ಟ್ರೇ. ನೋಡಮ್ಮ, ನಿನ್ನ ಮಗನ ಕಣ್ಣಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ನಿನ್ನ ಮಗನ ಕಣ್ಣಿಗೆ ಇನ್ನೊಂದು ಯಾರಾದರೂ ಕಣ್ಣು ಕೊಟ್ಟರೆ ನಿನ್ನ ಮಗನಿಗೆ ಕಣ್ಣು ಬರ್ಬೋದು. ಡಾಕ್ಟ್ರೇ, ಇದು ತಗೊಳ್ಳಿ. ನಾನು ಇವತ್ತು ನಾಳೆ ಸಾಯೋ ಹೆಂಗಸು. ನನ್ನ ಒಂದು ಕಣ್ಣ ನನ್ನ ಮಗನಿಗೆ ಜೋಡಿಸ್ಬಿಡಿ ಡಾಕ್ಟ್ರೇ. ಸರಿ ಕಣಮ್ಮ, ಹಾಗೆ ಮಾಡೋಣ. ಕಂದ, ಈ ವಿಷಯ ನಿಂಗೆ ಸಾಯೋವರೆಗೂ ಹೇಳಬಾರ್ದು ನನಗೆ ಆಸೆ ಇತ್ತಪ್ಪ. ಹಾಗೆ ಬದುಕ್ತೆ. ಈಗ ಸತ್ ನಂತರ ಕೇಳ್ತಾ ಇದ್ದೀನಿ, ಒಂದೇ ಒಂದ್ಸಲ ನನ್ನನ್ನು ಅಮ್ಮ ಎಂದು ಕರಿಯಪ್ಪ. ಹಾಗಂತ ಕರೆಸ್ಕೋಬೇಕು ನನ್ನ ಹಿರಿಯಾಸೆ ಮಗನೇ. ನೀ ಯಾವತ್ತೂ ಅಳಬಾರ್ದು, ಕಣ್ಣೀರು ಹಾಕಬಾರ್ದು. ನಿನ್ನ ಕಣ್ಣೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ? ಅಮ್ಮ